ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ಟ್ ದೀಪವನ್ನು ಉದ್ಘಾಟಿಸಿದ ಸಚಿವ ಡಾ ಎಂಸಿ ಸುಧಾಕರ್. ಚಿಂತಾಮಣಿ ನಗರದ ಹೊರಭಾಗದಲ್ಲಿ ಸುಮಾರು 500ರಿಂದ 600 ಎಕರೆ ಪ್ರದೇಶದಲ್ಲಿ ಚಿಂತಾಮಣಿಯ ಉಪನಗರವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು. ನಗರದ ನೆಕ್ಕುಂದಿ ಪೇಟೆಯ ಅಗ್ರಹಾರದ ಬಳಿಯ ಪಟಾಲಮ್ಮ ದೇವಾಲಯದ ಬಳಿಯ ವೃತ್ತದಲ್ಲಿ ನಗರಸಭೆ ನಿಧಿಯಿಂದ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ಟ್ ದೀಪವನ್ನು ಉದ್ಘಾಟಿಸಿ ಮಾತನಾಡಿದರು. ನಗರದ ನೆಕ್ಕುಂದಿ ಕೆರೆಯ ಅಭಿವೃದ್ಧಿಗೆ 74 ಕೋಟಿ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಆದಷ್ಟು ಬೇಗ ಕಾಮಗಾರಿಗೆ ಚಾಲನೆ ನೀಡಲಾಗುವುದು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ಜನರ ಬೇಡಿಕೆ ಮತ್ತು ನಿರೀಕ್ಷೆಗಳು ಹೆಚ್ಚಾಗಿವೆ. ಹೀಗಾಗಿ ಎಲ್ಲರಿಗೂ ವಸತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟವಾಗಿದೆ. ಹಾಗಾಗಿ ಉಪನಗರ ನಿರ್ಮಾಣದ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ನೆಕ್ಕುಂದಿ ಕೆರೆಯ ಸುತ್ತಮುತ್ತಲಿನ ಪ್ರದೇಶ, ಮುಂತಕದಿರೇನಹಳ್ಳಿ, ನಾಯನಹಳ್ಳಿ, ಧನಮಿಟ್ಟೇನಹಳ್ಳಿ ಪ್ರದೇಶಗಳಲ್ಲಿ ಈಗಾಗಲೇ ಅಧಿಕಾರಿಗಳು ಸರ್ವೆ ನಡೆಸುತ್ತಿದ್ದಾರೆ. ಸುಮಾರು 400ರಿಂದ 500 ಎಕರೆ ಪ್ರದೇಶ ಲಭ್ಯವಾಗುತ್ತದೆ. ಮಧ್ಯದಲ್ಲಿ ಬರುವ ರೈತರ ಜಮೀನುಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಿಸಲಾಗುವುದು. ಸುಮಾರು 10,000 ನಿವೇಶನಗಳು ದೊರೆಯುವ ಅಂದಾಜಿದೆ. ಆಧುನಿಕ ಕಾಲಕ್ಕೆ ತಕ್ಕಂತೆ ಎಲ್ಲ ಸೌಲಭ್ಯಗಳುಳ್ಳ ಉಪನಗರವನ್ನು ನಿರ್ಮಾಣ ಮಾಡುವುದಾಗಿ ಹೇಳಿದರು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಚಿಂತಾಮಣಿಯಲ್ಲಿ ಒಳಚರಂಡಿ ಯೋಜನೆಯನ್ನು ಅಂದಿನ ಶಾಸಕ ಚೌಡರೆಡ್ಡಿ ಮಂಜೂರು ಮಾಡಿಸಿದ್ದರು. ನಗರದ ಹೊಸ ಬಡಾವಣೆಗಳಲ್ಲಿ ಹಾಗೂ ಹಾಳಾಗಿರುವ ಕೆಲವು ಪ್ರದೇಶಗಳ ಹಳೆಯ ಒಳಚರಂಡಿ ವ್ಯವಸ್ಥೆಯನ್ನು ಬದಲಿಸಲು 52 ಕೋಟಿ ರೂಪಾಯಿ ಮಂಜೂರಾಗಿದ್ದು ಕಾಮಗಾರಿ ಚಾಲನೆಯಲ್ಲಿದೆ. ನಗರೋತ್ಥಾನ ಯೋಜನೆಯಲ್ಲಿ ರಸ್ತೆಗಳ ಕಾಮಗಾರಿ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದರು. ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನೂ 10ರಿಂದ 15 ಕೋಟಿ ಅವಶ್ಯಕತೆ ಇದ್ದು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಚೊಕ್ಕರೆಡ್ಡಿಹಳ್ಳಿ ಸಮೀಪ 10 ಕೋಟಿ ರು ವೆಚ್ಚದಲ್ಲಿ ಎಸ್ಸಿಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಕಾಮಗಾರಿ ನಡೆಯುತ್ತಿದೆ ಎಂದು ತಿಳಿಸಿದರು. ಬೆಂಗಳೂರು ರಸ್ತೆಯ ಎಂಜಿನಿಯರಿಂಗ್ ಕಟ್ಟಡ ನಿರ್ಮಾಣ ಪ್ರದೇಶದಲ್ಲಿ ಒಕ್ಕಲಿಗ ಸಂಘ, ಬಲಿಜಿಗ ಸಂಘ, ಯಾದವ ಸಂಘ, ವಿಶ್ವಕರ್ಮ ಸಂಘ, ಕನ್ನಡ ಸಂಘ, ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಜನಾಂಗ ಮತ್ತು ಸಂಸ್ಥೆಗಳ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಸ್ಥಳವನ್ನು ಮಂಜೂರು ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಮುಖಂಡರಾದ ಶೇಖ್ ಸಾದಿಕ್ ರಜ್ವಿ, ಇಂತಿಯಾಜ್ ಪಾಷಾ, ಮಹಬೂಬ್ ಸಾಬ್, ಖಾದರ್ ಸಾಬ್, ಅಮೀರ್, ಮೇಸ್ತ್ರಿ ಸೊಹೈಲ್, ಶಬೀರ್, ಅಕ್ಮಲ್ ಖಾನ್, ನವಾಬ್, ಲೋಕೇಶ್, ತಬ್ರೇಜ್, ಮಾಲಿಕ್ ಪಾಷಾ, ನಾಗರಾಜ್, ಮಾಜಿ ನಗರಸಭೆ ಸದಸ್ಯ ರಾಣಿ ಅಮ್ಮ, ಮುನವರ್, ಅಮ್ಜದ್, ಅಬ್ದುಲ್, ಅಮರ್, ನಗರಸಭೆಯ ಮಾಜಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಸರ್ ಮುಂದೆ फोन जरा ಎಲೆಕ್ಟ್ರಿಕ್ ರಿಮೋಟ್ ಅದಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀನಿ. ಇಲ್ಲೇ ವಿದ್ಯುತ್ ಚಿತಾಗಾರವನ್ನ ಪ್ರಾರಂಭ ಮಾಡುವಂತದಕ್ಕೆ ನಾವೀಗ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಸ್ವಲ್ಪ ವೇದಿಕೆ ಕಾರ್ಯಕ್ರಮ ತಡ ಆಗಿದ್ರಿಂದ ಇಲ್ಲಿ ತಡವಾಗಿ ಬಂದ್ವಿ. ದಯವಿಟ್ಟು ಕ್ಷಮಿಸಿ. ಬಹಳ ಜನ ನಮ್ಮ ನರಸಿಂಹಪೇಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ
ಹೈಮಾಸ್ ಲೈಟ್ ನ ಒಂದು ಉದ್ಘಾಟನೆ ಹಾಗೂ ಇಲ್ಲಿ ಪಟಾಳಮ್ಮ ವೃತ್ತದಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನ ಪ್ರಾರಂಭ ಮಾಡುವಂತ ಕಾರ್ಯಕ್ರಮ. ಇದಾದ್ಮೇಲೆ ವಿನೋಬ ಕಾಲೋನಿಯಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡ ಸುಮಾರು 1.5 ಕೋಟಿಯಲ್ಲಿ ಅದರ ಭೂಮಿ ಪೂಜೆ ಇದೆ. ಇದಿಷ್ಟು ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಕಡಾಗ್ತಾ ಇದೆ. ನಾನು ಹೆಚ್ಚಿನ ಸಮಯ ತಿಳ್ಕೊಳ್ಳೋದಿಲ್ಲ, ಆದ್ರೂ ಕೆಲವು ವಿಚಾರಗಳು ನಾನು ಹೇಳಬೇಕಾಗುತ್ತೆ. ಈಗ ತಾವೆಲ್ಲರೂ ನನ್ನ ಮೇಲೆ ಬಹಳ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ನನ್ನನ್ನ 2 ಬಾರಿ ಸೋತಿದ್ದಂಥವ್ರಿಗೆ ಮತ್ತೆ ತಾವು ನನ್ನನ್ನು ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಅವಕಾಶವನ್ನ ತಮ್ಮೆಲ್ಲರ ಸಾಕಾಗಿದೆ. ಆ ಕಾರಣದಿಂದ ನಾವು 10 ವರ್ಷಗಳು ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದನ್ನ ಮೊದಲದಲ್ಲಿ ಇಟ್ಕೊಂಡು ಈ ಒಂದು ಸದಾವಕಾಶ ಸರ್ಕಾರ ಇರ್ತಕ್ಕಂಥ ಸದಾವಕಾಶ ಸಂದರ್ಭದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಪಣ ಕೊಟ್ಟು ಪ್ರಾರಂಭದಿಂದ ಮೊದಲನೇ ದಿನದಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಎಲ್ಲ ಪ್ರಯತ್ನ ಮಾಡಿ ಈಗ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಚಿಂತಾಮಣಿ ನಗರದಲ್ಲಿ ಬಹಳ ಹಿಂದೆ ನಾನು 2004ರಿಂದ 2013ವರೆಗೂ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳನ್ನ ಮಾಡಿದ್ವಿ. ಆದ್ರೆ 10 ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಅವನ್ನೆಲ್ಲ ಪೂರೈಸುವಂತದ್ದಕ್ಕೆ ನಾವು ನಗರೋತ್ಥಾನ ಯೋಜನೆಯಲ್ಲಿ ಎಲ್ಲ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದರ ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿ ತಾವೆಲ್ಲ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಒಳಚರಂಡಿ ವ್ಯವಸ್ಥೆ ಇವತ್ತು ಇಡೀ ಹಳೆ ಅಖಂಡ ಕೋಲಾರ ಜಿಲ್ಲೆ ಪ್ರಪ್ರಥಮವಾಗಿ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಂಜೂರು ಮಾಡಿಸಿದ್ದು ನಮ್ಮ ಚಿಂತಾಮಣಿಗೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಚೌಡಣ್ಣ. ಆದ್ರೆ ಇವತ್ತು ಊರು ಬೆಳೀತಾ ಇದೆ. ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ, ಕೋಲಾರ ಜಿಲ್ಲೆಯಲ್ಲೂ ಸೇರಿಕೊಂಡು ಕೂಡ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಚಿಂತಾಮಣಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ನಾವು ಒಳಚರಂಡಿಗೆ ಸುಮಾರು 52 ಕೋಟಿ ಮಂಜೂರು ಮಾಡಿಸಿ ಈಗ ಅದು ಕಾಮಗಾರಿ ಕೂಡ ಚಾಲನೆ ಆಗಿದೆ. ಈ ಕಡೆ ಲೆಕ್ಕುಂದಿ ಕೆರೆಯಿಂದ ದಾಟಿ ಹಿಂದೆ ಬುಕ್ನಳ್ಳಿ ಅಂತ ಒಂದು SCP ಮಾಡೋಣ ಅಂತಿದ್ವಿ. ಅಲ್ಲಿ ಜಾಗದ ಸಮಸ್ಯೆ ಆಗಿ ಈಗ ಚಕ್ರಹಳ್ಳಿ ಹತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ 10 ಕೋಟಿ ವೆಚ್ಚದಲ್ಲಿ ಅಲ್ಲಿ SCP ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ 6 KLD 6.6 MLD ಒಂದು ಕೆಪಾಸಿಟಿಗೆ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಇದು ಮಾಡುವಂತದ್ದಕ್ಕೂ ಈಗ ಮಂಜೂರಾಗಿದೆ. ಕಾಮಗಾರಿ ನಡೀತಾ ಇದೆ. ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗಗಳಲ್ಲಿ ಬಹಳ ಹಿಂದೆ ಆಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಕೂಡ ಬದಲಾಯಿಸುವಂಥದ್ದಕ್ಕೂ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು 17 ಕೋಟಿ 80 ಲಕ್ಷ ಚಿಂತಾಮಣಿ ನಗರದ ರಸ್ತೆಗಳಿಗೆ ನಾವು ಕೊಟ್ಟಿದ್ದೀವಿ. ಅದು ಇನ್ನ ಕೆಲವು ದಿವಸಗಳ ನಂತರ ಬಹುಶಃ ಟೆಂಡರ್ ಪ್ರಕ್ರಿಯೆಗಳು ಆಗಬೇಕು. 1-2 ತಿಂಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗುವಂಥದ್ದು. ಅಲ್ಪಸಂಖ್ಯಾತರ ಇಲಾಖೆಯಿಂದ ಒಂದು 5 ಕೋಟಿಯನ್ನ ಅಲ್ಪಸಂಖ್ಯಾತರು ವಾಸ ಇರುವಂತಹ ಜಾಗಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ದೀವಿ. ಇನ್ನ ಸುಮಾರು ಕೇಳಿದ್ದೀವಿ, ಸುಮಾರು ಇನ್ನ 15 ಕೋಟಿ ಬೇಕಂತ ಹೇಳಿದ್ದೀವಿ. ಆ ಹಣ ಬಂದ್ರೆ ನಮ್ಮ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಮುಸ್ಲಿಂ ಬಾಂಧವರು ಇರುವಂತಹ ಭಾಗದಲ್ಲಿ ರಸ್ತೆಗಳೆಲ್ಲ ಆಗ್ತದೆ. ಈಗ ನಗರೋತ್ಥಾನ ಯೋಜನೆಯಲ್ಲಿ ನಿಮಗೆ ಗೊತ್ತಿದೆ, MG ರಸ್ತೆಯಿಂದ ಊರು ಮುಂದೆ ಬರುವಂತಹ ರಸ್ತೆ ಕೂಡ ತಗೊಂಡಿದ್ದೀವಿ, ಕಾಮಗಾರಿ ಕರೀತೀವಿ. ಈ ರಸ್ತೆ ಕೂಡ ನಾವು ಬಂದ ಮೇಲೆ ಕಾರ್ ಹಾಕ್ಸಿರ್ತಕ್ಕಂಥದ್ದು. ಈಗ ದೊಡ್ಡಪೇಟೆ ರಸ್ತೆಯನ್ನು ಕೂಡ ಯಾರು ತಗೊಳ್ತಾ ಇದ್ದಾರೆ. ಈಗಾಗಲೇ ನಾನಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡೆ. ಬಹಳಷ್ಟು ಜನ ವರ್ತಕರಿದ್ರು, ಬಹಳಷ್ಟು ಜನ ಅಭಾಗ್ಯರಿದ್ದಾರೆ, ಇಲ್ಲಿ ಕೆಲವರು ಇರ್ಬೋದು. ನೀವೆಲ್ಲ ಸುಮಾರು ದಿವಸದಿಂದ ನೋಡ್ತಾ ಇದ್ದೀರಾ, ರೈಲ್ವೆ ಸ್ಟೇಷನ್ ಆಗಿದೆ, ರೈಲು ಓಡ್ತಾ ಇದೆ, ಹೆಚ್ಚು ಒತ್ತಡ ಆಗ್ತಾ ಇದೆ. ಈ ರೋಡ್ ರಸ್ತೆಯಲ್ಲಿ ಓಡಾಟ ಆಡೋದಕ್ಕೆ ಕಷ್ಟ ಆಗ್ತಾ ಇದೆ. ಶಾಲೆಗೆ ಹೋಗಕ್ಕ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಕ್ಕೆ ಆಗ್ತಾ ಇದೆ. ರಸ್ತೆ ಕಿರಿದಾಗಿದೆ. ಅದಕ್ಕೆ ಹಿಂದೆ ನಾನು 2013ರಲ್ಲಿ ಅದಕ್ಕೆ ಯೋಚನೆ ಮಾಡಿದ್ದೆ. ಆದ್ರೆ ಚುನಾವಣೆಯಲ್ಲಿ ನಾವು ಸೋತಿದ್ರಿಂದ ಅದು ನೆನಪಿಗೆ ಬಿದ್ದೋಯ್ತು. ಈಗ ಮತ್ತೆ ಅದಕ್ಕೆ ಅನುದಾನ ಹಾಕಿದ್ವಿ, ನಾವೀಗ ಸರ್ವೆ ಮಾಡ್ತಿದ್ದೀವಿ. ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸಹಕರಿಸಿ. ನಮಗೆ ಕನಿಷ್ಠ ಅಂದ್ರೂ ಒಂದು ಈಗ ಅಧಿಕಾರಿಗಳು 12 ಮೀಟರ್ ಆಗಬೇಕು ರಸ್ತೆ ಅಂತ ಕೇಳ್ತಾ ಇದ್ದಾರೆ. ನಾವು ಮಾರ್ಕಿಂಗ್ ಈಗ 15 ಮೀಟರ್ ಮಾಡಿ ಮಂತ್ರ ಹಾಸ್ಪಿಟಲ್ ಎಲ್ಲರನ್ನು ಮಾತಾಡಿ
ಎಷ್ಟು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು 30 ಅಡಿಗಿಂತ ಜಾಸ್ತಿ ಬೇಕೇ ಬೇಕಾಗುತ್ತೆ ವ್ಯವಸ್ಥೆ. ಯಾಕಂದ್ರೆ ಫುಟ್ಪಾತ್ ಬೇಕಾಗುತ್ತೆ, 2 ವಾಹನ ಸುಲಭವಾಗಿ ಓಡಾಡೋದ್ರಿಂದ ಆಗ್ಬೇಕಾಗುತ್ತೆ. ಅಲ್ಲಿ ಅಂಗಡಿಗಳಿದ್ದಾವೆ, ಮತ್ತೆ ಯಾರಾದ್ರೂ ಗಾಡಿ ನಿಲ್ಲಿಸಿದ್ರೆ ಮತ್ತೆ ತೊಂದರೆ, ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಆ ರಸ್ತೆಯನ್ನ ಮಾಡಬೇಕಾಗುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ಸೈಟ್ ಇದೆ, ಕೆಲವೊಂದು ಚಿಕ್ಕ ಸೈಟ್ ಇದೆ. ನಾನು ಹೇಳುವಂಥದ್ದು ಈ ರಸ್ತೆ ಅಗಲ ಮಾಡಿದ್ರೆ ನಿಮ್ಗೇನು ಸ್ವಲ್ಪ ಅಲ್ಲಿ ಸ್ಥಳ ಸ್ವಲ್ಪ ಕೊರತೆ ಆಗ್ಬೋದು. ಆದ್ರೆ ಆ ರಸ್ತೆ ಆದ್ಮೇಲೆ ಇವತ್ತು 100 ರೂಪಾಯಿ ಇರ್ತಕ್ಕಂಥದ್ದು ನಾಳೆ 400 ರೂಪಾಯಿ ಆಗ್ತದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ MG ರೋಡ್ ಮಾಡಿರುವಂಥದ್ದು ನಾನು, ಚೇಲೂರು ರೋಡ್ ಮಾಡಿರುವಂಥದ್ದು ನಾನು, ಇನ್ನೂ ಗೊತ್ತಿದೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ರಸ್ತೆ ಡಬಲ್ ರೋಡ್ ಆಗೋದು ಮುಂಚೆ ಎಷ್ಟಿತ್ತು ಬೆಲೆ, ಡಬಲ್ ರೋಡ್ ಆದ್ಮೇಲೆ ಎಷ್ಟು ಅದರ ಬೆಲೆ ಆಗಿದೆ ಅಂತ ಪರ್ಯಾಯವಾಗಿ ಏನ್ ಮಾಡ್ಬೋದು, ಯಾರಿಗೆ ಜಾಗ ಕಳ್ಕೊಳ್ತಾರೆ ಅದಕ್ಕೆ ಪರ್ಯಾಯವಾಗಿ ಎಷ್ಟು ಜಾಗ ಹೋಗುತ್ತೆ ಅನ್ನೋದು ಲೆಕ್ಕ ಮಾಡಿಸಿ ಅದಕ್ಕೇನು ಪರಿಹಾರ ಕೊಡ್ಬೋದು ಅಂತಕ್ಕಂಥದ್ದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ನೆನೆಸ್ಕೊಳ್ತೀನಿ, ದಯವಿಟ್ಟು ಇದು ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ನಾವು ಈ ರಸ್ತೆ ಅಗಲ ಮಾಡಬೇಕಾಗುತ್ತೆ. ದಯವಿಟ್ಟು ಇವತ್ತು ನೀವು ನೋಡಿ ಎಲ್ಲೆಲ್ಲೋ ಇವತ್ತು ಆಗ್ತಾ ಇದೆ, ಮಾಡ್ಬೇಡ್ರಿ ನಾವು ಬಿಲ್ಡಿಂಗ್ ಹೊಡಿಬೇಡ್ರಿ ಅಂತ ಅಲ್ಲಾರೋ ಬುಲ್ಡೋಸರ್ ಸಂಸ್ಕೃತಿ ಅಂತ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ, ಅದನ್ನೆಲ್ಲ ಕೆಲವು ಖುಷಿಯಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ಮೂರಲ್ಲಿ ನಮ್ಮೂರು ಒಳ್ಳೆಯದಕ್ಕೆ ಸಹಕಾರ ಕೊಡಿ ಅಂದ್ರೆ ಬೇಡ ಅಂತಾರೆ. ನಾನು ತಮ್ಮೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯವಿಟ್ಟು ನಮ್ಮ ಮಕ್ಕಳ ಭವಿಷ್ಯತ್ತಿಗೋಸ್ಕರ ದಯವಿಟ್ಟು ಸಹಕಾರ ಕೊಡಿ. ನಾನು ಈಗಾಗಲೇ ಈ ನೆಕ್ಕಂದಿ ಕೆರೆ ತಮಗೆ ಗೊತ್ತಿದೆ, ನೆಕ್ಕಂದಿ ಕೆರೆ ಹಿಂದೆ ನಾನೇ ಅಭಿವೃದ್ಧಿ ಮಾಡಿದ್ದೆ. ಯಾವ ರೀತಿ ಪರಿಸ್ಥಿತಿ ಆಗುತ್ತೆ, ಈಗ 84 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಟೆಂಡರ್ ಅಂತಿಮ ಹಂತದಲ್ಲಿದೆ. ನಾನು ಕೈಲಾಸಗಿರಿಗೆ ಹೋಗುವಂತ ರಸ್ತೆಯಲ್ಲಿ ಗುಟ್ಟ ಇದೆ, ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇದೆ. ನೋಡಿದ್ರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇರೋದು ಎಷ್ಟು ಜನ ನೋಡಿದ್ರೆ ನಾವು ಸಮುದಾಯಗಳಿಗೆ ಕೊಡಿಸುವಂತ ಕೆಲಸ ಮಾಡಿದ್ದೀವಿ. 1-2 ಪೆಂಡಿಂಗ್ ಇದೆ, ಅದು ಕೂಡ ನಾವು ಮಾಡ್ಕೊಡ್ತೇವೆ. ಇದರಲ್ಲಿ ವಯೋವೃದ್ಧರ ಅಭ್ಯುದಯ ಕಟ್ಟಡ, ವಯೋವೃದ್ಧರು ವಯಸ್ಸಾದಂತಹ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ, ಅವರಿಗೆ 20 ಗುಂಟೆ ಜಾಗ ಅವರಿಗೆ ಮಂಜೂರು ಮಾಡಿಸಿದ್ವಿ. ಕುರುಬ ಸಮುದಾಯ ನಮ್ಮ ನಾಗರಾಜ್ ಅವರು ಇಲ್ಲ, ಇವತ್ತು ನಮ್ಮ ಜೊತೆಯಲ್ಲಿ ಏನಾದ್ರು ಇಲ್ಲ, ಇವತ್ತು ಅವರೆಲ್ಲರೂ ಬೇಡಿಕೆ ಇತ್ತು. ನಾನು ಈಗ ಏನಾಗಿದೆ, ಯಾವ್ಯಾವ ಸಮುದಾಯ ಅಂದಾಜು ಜನಸಂಖ್ಯೆ ಎಷ್ಟಿದೆ ಅದರ ಆಧಾರದ ಮೇಲೆ ಕೊಟ್ಟಿದ್ದೀವಿ. ಗರಿಷ್ಠ 1 ಎಕರೆ, ಅಕಸ್ಮಾತ್ ಸೈಟ್ ಆಚೆ ಈಚೆ ಮೂಲೆಗಳಿದ್ರೆ 4-5 ಗುಂಟೆ ಜಾಸ್ತಿ ಆಗಿರೋದು ಬಿಟ್ರೆ ಯಾರಿಗೆ ಹೆಚ್ಚು ಇರುತ್ತಲ್ಲ ನೋಡ್ಕೊಂಡು ಅದರ ಆಧಾರದ ಮೇಲೆ ನಾವು ಕೊಟ್ಟಿದ್ದೀವಿ. ಇಲ್ಲ ಒಂದು 4 ಸಮುದಾಯಗಳಿದ್ರೆ ಅದನ್ನ ಜಾಗ ಇಟ್ಟಿದ್ದೀವಿ, ಅದು ಅವರು ನೋಡ್ಕೊಂಡು ನಾನು ಅದನ್ನ ಬೇಡಿಕೆ ನೋಡ್ಕೊಂಡು ಅದನ್ನು ಕೊಡುವಂತ ಮಾಡ್ತೀವಿ. ಕುರುಬ ಸಮುದಾಯಕ್ಕೆ 33 ಗುಂಟೆ ಕೊಡುವಂಥದ್ದು ಮಂಜೂರಾತಿ ಆದೇಶ ಪತ್ರ ಇದೆ. ಈಗ ನಾನು ಇದನ್ನ ವಿನ್ಯಾಸ ಇದು ಮಾಡ್ತೀನಿ. ಇದು ಬೆಸ್ತರ ಸಮುದಾಯ ಸುಮಾರು 10 ಗುಂಟೆ ಜಾಗ ಕೊಡ್ತಾ ಇದ್ದೀವಿ. ಸೌತ ಸಮಾಜಕ್ಕೆ ಅವರಿಗೆ 10 ಗುಂಟೆ ಕೊಡ್ತಾ ಇದ್ದೀವಿ. ಗೋಬಿ ಸಮಾಜ, ಅಗಸರು ಗೋಬಿ ಸಮಾಜಕ್ಕೆ ಅವರಿಗೆ 10 ಗುಂಟೆ. ಕುಂಬಾರರ ಸಮುದಾಯ ಅವರಿಗೆ 10 ಗುಂಟೆ. ಪದ್ಮಶಾಲಿ ಸಮುದಾಯ 11 ಗುಂಟೆ 11.12 ಅದೇ ಪೂಜೆ ಬಂತಾ ಇದೆ. ಆಮೇಲೆ ಅಕ್ಕಸಾಲಿಗ ವಿಶ್ವಕರ್ಮ ಸಮುದಾಯಕ್ಕೆ ಯಾರಾದ್ರೂ ಇದ್ದೀರಾ? ವಿಶ್ವಕರ್ಮ ಸಮುದಾಯಕ್ಕೆ ಸುಮಾರು 10.04 ಗುಂಟೆ ಕೊಡುವಂಥದ್ದು ಆದೇಶ ಪ್ರತಿ ಯಾವುದು ಸುಮ್ಮನೆ ನಾನು ಹೇಳ್ತಾ ಇಲ್ಲ, ಆದೇಶ ಪ್ರತಿ ಇರೋದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಬಲಿಜ ಸಮುದಾಯಕ್ಕೆ ಸುಮಾರು 30 ಗುಂಟೆ ಜಾಗ ಆದೇಶ ಆಗಿದೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲವರು ಕನ್ನಡ ಇದಕ್ಕೆ ಜಾಗ ಬೇಕು ಅಂತ ಕೇಳಿದ್ರು. ಅದಕ್ಕೆ ನಾವು 1 ಎಕರೆ 39.08 ಅದರಿಂದ 1 ಎಕರೆ ಜಾಗ ಅವರಿಗೆ ಅದಕ್ಕೆ ಮೀಸಲಿಟ್ಟಿದ್ದೀವಿ. ಕನ್ನಡ ಭಾಷೆಗೆ ನಾವು ಹೆಚ್ಚು ಮಾನ್ಯತೆ ಕೊಡಬೇಕು ಅಂತೇಳಿ. ಆಮೇಲೆ ಒಕ್ಕಲಿಗ ಸಮುದಾಯಕ್ಕೆ 39.08. ಆಮೇಲೆ ದೇವರಾಜ ಅರಸು ಅಧ್ಯಯನ ಕೇಂದ್ರಕ್ಕೆ 1 ಎಕರೆ. ಗಾಣಿಗ ಸಮುದಾಯಕ್ಕೆ ಸುಮಾರು 24 ಗುಂಟೆ, ಅದೊಂದು ಕಾರ್ನರ್ ಬರ್ತದೆ. ಆಮೇಲೆ ಗೋವಿ ಸಮುದಾಯಕ್ಕೆ 30 ಗುಂಟೆ. ಗೋವಿ ಸಮುದಾಯದವರು ಏನಿದ್ರೆ ನಮ್ಮ ಗೋವು ಸಮುದಾಯದವರು 30 ಗುಂಟೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಅಧ್ಯಯನ ಕಲಿಕಾ ಕೇಂದ್ರ 1 ಎಕರೆ. ಬಾಬು ಜಗಜೀವನ್ ರಾಮ್ ಇದಕ್ಕೆ 1 ಎಕರೆ ಕೊಡ್ತಾ ಇದೀವಿ. ಗೊಲ್ಲ ಯಾದವ ಸಮುದಾಯಕ್ಕೆ 30 ಗುಂಟೆ. ಮುಸ್ಲಿಂ ಸಮುದಾಯಕ್ಕೆ 1 ಎಕರೆ 09 ಇದಕ್ಕೆ ಆದೇಶ ಮಾಡ್ತಿದ್ದೀನಿ. ಗೀಡಿಗ ಸಮುದಾಯಕ್ಕೆ 10 ಗುಂಟೆ. ಇನ್ನೂ ಒಂದು 3-4 ಸಮುದಾಯಗಳಿಗೆ ಬಿಟ್ಟೋಗಿದೆ. ಆರ್ಯ ವೈಶ್ಯ ಸಮುದಾಯಕ್ಕೆ ನಾವು 30 ಗುಂಟೆ ಕೊಡ್ತಾ ಇದ್ದೀವಿ. ಅದು ಯಾವ ಇಲಾಖೆಗೆ ಕೊಡಬೇಕು ಅಂತ ಹೇಳಿ ಅದು ಸ್ಪಷ್ಟತೆ ಸ್ವಲ್ಪ ಇರೋದ್ರಿಂದ ಅದನ್ನ ಈಗಾಗಲೇ ಪತ್ರ ಕೊಟ್ಬಿಟ್ಟಿದ್ದೀನಿ ನಾನು. ಆದೇಶ ಒಂದು ಆಗ್ಬೇಕಂದ್ರೆ ಅದನ್ನ ಒಂದು ಕ್ಲಿಯರ್ ಮಾಡಿ ಕೊಡ್ತೀವಿ. ಬ್ರಾಹ್ಮಣ ಸಮುದಾಯಕ್ಕೆ 20 ಗುಂಟೆ ಬ್ರಾಹ್ಮಣ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲ ಕೆಲವು 3-4 ಸಮುದಾಯಗಳಿದೆ ನಮ್ಮ ಪಟ್ಟಿ.
ಇವೆಲ್ಲದಕ್ಕೂ ಕೊಡ್ತಾ ಇದ್ವಿ. ಮತ್ತು ಅಲ್ಲಿ ಹಾಸ್ಟೆಲ್ಗೆ ಜಾಗ ನಿಗದಿ ಮಾಡಿದ್ವಿ. ಈ ರೀತಿ ಆಮೇಲೆ ಇದೆಲ್ಲ ಮಾಡಿ 3 ಎಕರೆ ಜಾಗ, ಒಂದು ಈ ತರ ದೊಡ್ಡದಾಗಿ ಒಂದು ಜಾಗ 3 ಎಕರೆ ನಿಗದಿ ಮಾಡಿದ್ವಿ. ಅಲ್ಲಿ ದೊಡ್ಡದಾಗಿ ಸಾವಿರಾರು ಜನ ಕೂರೋದಕ್ಕೆ ಒಂದು ಓಪನ್ ಏರ್ ಥಿಯೇಟರ್ ಮಾಡಬೇಕು ಅಂತಿದ್ವಿ. ಎಲ್ಲ ಜಾತಿ ವರ್ಗದವರು ಅಲ್ಲಿ ಏನಾದರೂ ಕಾರ್ಯಕ್ರಮಗಳು ಮತ್ತೊಂದಿದ್ರೆ ಅಲ್ಲಿ ಮಾಡೋಕ್ಕಾಗುತ್ತೆ. ಪ್ರತಿಯೊಬ್ಬರು ಭವನ ಅಂತ ಕಟ್ಟಕ್ಕಾಗೋದಿಲ್ಲ. ನಾನು ಇದನ್ನ ಬಹಳ ಸ್ಪಷ್ಟವಾಗಿ ಅಧ್ಯಯನ ಕೇಂದ್ರ, ಶೈಕ್ಷಣಿಕ ಅಧ್ಯಯನ ಕೇಂದ್ರ ಅಂತ ಹೇಳಿ ಮಾಡಿಸಿರೋದು. ಯಾಕಂದ್ರೆ ಇವತ್ತು ಮಕ್ಕಳು ವಿದ್ಯಾವಂತರಾದ್ರೆ ಆ ಮನೆ ಆ ಸಮುದಾಯ ಬೇರೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯ ಆಸ್ಪತ್ರೆ ನಿರ್ವಹಣೆ ಆಗಬೇಕು. ಈಗ ಆ ಚಿಂತನೆ ಕೂಡ ಇದೆ, ಅದನ್ನು ಚರ್ಚೆಗಳು ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಮಂತ್ರಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರಯತ್ನಗಳು ನಾವು ಇವತ್ತು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಬಡವರಿಂದ ಹಿಡಿದು ಶ್ರೀಮಂತರು ಎಲ್ಲರಿಗೂ ಇವತ್ತು ಏನೇನು ಅವರಿಗೆ ಸೌಲಭ್ಯ ಸಿಗಬೇಕು ಆ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾವು